ಕೆಲಸ ಐತೆ ಅಂದ್ರೆ ಅಷ್ಟು ಕೆಲಸ ಐತೆ ನನಗೆ. ಆದ್ರೆ ನನ್ನ ಮಗ ಇನ್ನೂ ಮಕ್ಕೊಳಕ್ಕೆ ರೆಡಿ ಇಲ್ಲ. ತೋರಿಸ್ತೇನೆ ನಾನು ನೋಡ್ರಿ. ಫೋನ್ ತೋರ್ಸಂಗಿಲ್ಲ ಬಟ್ ಜಗಳ ಮಾತ್ರ ತೆಗ್ದಾನ. ಹೋದಿಲ್ಲಪ್ಪು ಹಾಂ ನೋಡ್ರಿ, ಕಾಲ ಅಳಿಗಾಡಿಸ್ತಾನೆ. ತೋರಿಸ್ತಾನೆ. ಏನು ಬೇಕಾ? ತೂಗ್ಬೇಕಂತ ಅವಂಗೆ ತೂಗ್ತೇನೆ ನಾನು. ಇನ್ನೂ ಕಿಚನ್ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ನಾಳೆ ನನ್ನ ಫ್ರೆಂಡ್ಸ್ ಮಮ್ಮಿ ನನ್ನ ಫ್ರೆಂಡ್ ಬರ ಅಂತಾರೆ. ಸೊ ಕಿಚನ್ ಸ್ವಲ್ಪ ಭಾಳ ಹದಗೆಟ್ಟೈತಿ. ನಾನು ಏನೂ ಹೊಂದಿಸಿಲ್ಲ ನನಗೆ ಆರಾಮಿದ್ದಾಗಿಂದ. ಸೊ ಅದಕ್ಕೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಕಿಚನ್ ಡೀಪ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನನಗೆ ಎಷ್ಟಕ್ಕೆ ಅಷ್ಟು ಮಾಡ್ತೀನಿ. ಯಾಕಂತಂದ್ರೆ ನನಗೆ ಅಷ್ಟು ಪರಿ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ ಇವಾಗಿರೋ ಸಿಚುವೇಶನ್ಗೆ. ಅಪ್ಪನ ನೋಡ್ಕೋಬೇಕು. ಜೊತೆಗೆ ಇವತ್ತು ನನಗೆ ಸಿಜ್ರಿನ್ ಮಾಡಿದ ಸ್ಟಿಚಸ್ ಯಾಕೆ ಹೊಡ್ಯಾಕತ್ತವು ಭಾಳ. ನನಗೆ ಇವತ್ತು ಮುಂಜಾನಿಂದ ಸೊಗಸೇ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಅದಕ್ಕೆ ಎಷ್ಟಾಕೈತಿ ಅಷ್ಟು ಕಿಚನ್ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ನನಗೆ ಆದಷ್ಟು ಮಟ್ಟಿಗೆ. ಯಾಕಂದ್ರೆ ಅಕ್ಕನೂ ಮನೆಯಾಗಿರೋದಿಲ್ಲ, ಕೆಲ್ಸಕ್ಕೆ ಹೋಗ್ತಾರ. ಅದ್ರ ಜೊತೆಗೆ ಅಪ್ಪನೂ ನೋಡ್ಕೋಬೇಕು ನಾನು. ಈಗ ಮಧ್ಯಾಹ್ನ ಮೇಲೆ ಏನಾದ್ರು ನಮ್ಮ ಹಸ್ಬೆಂಡ್ ಬಂದರೆ ಅವ್ರು ನೋಡ್ಕೊತಾರೆ. ಇವತ್ತು ಹಾಫ್ ಡೇ ಅವ್ರದ್ದು ಡ್ಯೂಟಿ. ಸೊ ಇದನ್ನು ಮನಗಿಸಿ ನಾನು ನಿಮಗೆ ಸಿಗ್ತೇನೆ. ಕಿಚನ್ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋ ವಿಡಿಯೋ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರ್ತೈತಿ. ಬರ್ರಿ ಅಪ್ಪನ ಸ್ವಲ್ಪ ತೂಗಿ ಮನಗಿಸಿ ಕಿಚನ್ ಕ್ಲೀನಿಂಗಿಗೆ ಹೋಗೋಣ. ಪೂರ್ತಿ ನಿಚ್ಚಳದಾನ. ಇಷ್ಟೊತ್ತನ ಆಳ ಆತ ಮಲ್ಕೋತೇನೆ ಅಂಥೇಳಿ ಪೂರ್ತಿ ನಿಚ್ಚಳದಾನ. ಈಗ ಹೆಂಗಾರ ಮಾಡಿ ಇವ್ನು ನಿದ್ದೆ ಮಾಡಿಸಿ ಮನಗಿಸಿ ಕೆಲಸ ಸ್ಟಾರ್ಟ್ ಮಾಡೋಣ. ನಂಗೆ ಇಷ್ಟೊತ್ತನ ಬರೀ ವಿಹಾನನ ಹಿಡಿಯೋದನ ಆತು. ಈಗ ಬಂದ್ರೆ ಅವ್ರ ಪಪ್ಪಾಗ ವಿಹಾನ್ಗೆ ರೂಮ್ನಾಗ ಕುಂದ್ರಿಸಿ ನಾನು ಕಿಚನ್ ಕ್ಲೀನ್ ಮಾಡಕ್ಕೆ ಬಂದೆ. ಸ್ವಲ್ಪ ಹಂಗೆ ಡೀಪ್ ಕ್ಲೀನಿಂಗ್ ಮಾಡೋಂಗಿಲ್ಲ, ಭಾಳ ಟೈಮ್ ಆಗೈತೆ ನನಗೆ. ಈಗ ಡೀಪ್ ಕ್ಲೀನಿಂಗ್ ಮಾಡೋಕೆ ಅವೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಈಗ ಜಸ್ಟ್ ಈಗ ಸ್ವಲ್ಪ ಡಬ್ಬಿಗಳು ಅಷ್ಟೇ ಒರೆಸಿ ಆರ್ಗನೈಸ್ ಮಾಡ್ತೀನಿ. ಯಾಕಂದ್ರೆ ಎಲ್ಲಿ ಬೇಕಲ್ಲ ಹಂಗೆ ಇಟ್ಬಿಡ್ತಾರೆ ಅವರು. ಇದು ಕ್ಲೀನ್ ಮಾಡೋಕ್ಕೂ ಆಗಿರಲಿಲ್ಲ. ಈಗ ಜಸ್ಟ್ ಈಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಡಬ್ಬಿ ಸ್ವಲ್ಪ ಒರೆಸ್ಕೊತೀನಿ. ಅಷ್ಟೇ ಒರೆಸ್ಕೊಂಡು ಬಿಟ್ಬಿಡ್ತೀನಿ. ಜಾಸ್ತಿ ನನಗೆ ಏನದು ಪೇಷನ್ಸು ಇಲ್ಲ ಇನ್ನಿಷ್ಟು ಕ್ಲೀನ್ ಮಾಡೋಕ್ಕೆ. ಯಾಕಂದರೆ ಈಗ ಮತ್ತು ಅಪ್ಪು ಸ್ನಾನಕ್ಕೆಲ್ಲ ರೆಡಿ ಮಾಡಿಸ್ಬೇಕು ನಾವು. ಈಗ ಮತ್ತು ಅಕ್ಕನೂ ಬರ್ತಾಳೆ ಡ್ಯೂಟಿಯಿಂದ. ನನಗೆ ಅಡುಗೆಗೆಲ್ಲ ಮಾಡೋದೈತಿ. ಈಗ ಮಾಡೋಕ್ಕೂ ಆಗೋದಿಲ್ಲ ನನಗೆ. ಈಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ಸ್ವಲ್ಪ ಡಬ್ಬಿ ಗಿಬ್ಬಿ ಸ್ವಚ್ಛಗೆ ತೊಳೆದು ಕ್ಲೀನ್ ಮಾಡಿಕೊಂಡು ಮ್ಯಾಲಿಂದ ಒಳಗಿಂದೆಲ್ಲ ತೊಳೆದಾರ ಮಣ್ಣೆ ಮ್ಯಾಲಿಂದಷ್ಟು ಸ್ವಲ್ಪ ಕಸ ಅದು ಹೊರ್ಕೊಂಡ್ಬಿಡ್ತೇವೆ. ಅವತ್ತಿನ ದಿನ ನನಗೆ ಮಧ್ಯಾಹ್ನ ಏನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡ್ ಲೇಟಾಗಿ ಬಂದ್ರೆ. ಅವ್ರು ಬಂದಾದ್ಮೇಲೆ ಅಪ್ಪಗೆ ನೋಡ್ಕೊಳತ್ರ. ಆಮೇಲೆ ನಾ ಹೋಗಿ ಕಿಚನ್ ಕ್ಲೀನ್ ಮಾಡತ್ತೆ. ಕಿಚನ್ ಕ್ಲೀನ್ ಮಾಡೋದು ಇಷ್ಟು ಕೈ ಹಿಡಿತಾ ಅಂತ ಹೇಳ್ತೀನಿ. ಅದು ಒಂದು 30 ನಿಮಿಷ 40 ನಿಮಿಷ ಹಿಡಿತೀನಿ ನನಗೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಂತಂದ್ರೆ. ಅಷ್ಟೆಲ್ಲ ಫಸ್ಟ್ ಡಬ್ಬಿ ಒಳಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ನಾವು ಆಲ್ರೆಡಿ ಅವನ್ನ. ಯಾಕಂದರೆ ಈಗ ರೀಸೆಂಟಾಗಿನ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಕ್ಕ ಹೊಂದಿಸಿಟ್ಟು ಬಂದಿದ್ರು ಊರಿಗೆ ಬರಬೇಕಾದ್ರೆ. ಮತ್ತು ನಾನು ಜಸ್ಟ್ ಹಂಗೆ ಮ್ಯಾಲಿಂದಷ್ಟು ಒರೆಸಿ ಇಟ್ಟೆ. ನಾನು ಡಿಮಾರ್ಟ್ನಾಗ ಕೆಲವೊಂದಿಷ್ಟು ಕಿಚನ್ ವೈಪ್ಸ್ ತೊಗೊಂಡು ಬಂದಿದ್ದೆ. ಅದನ್ನು ಯೂಸ್ ಮಾಡಿನ ನಾನು ಕ್ಲೀನ್ ಮಾಡಿದೆ. ನಾ ಆನ್ಲೈನಾಗೂ ಬೇಕಾದರೂ ಸಿಗ್ತೈತಿ, ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಈ ಥರ ಡಬ್ಬಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಅಂದರೆ ಲೈಕ್ ಬಾಂಡೆ ಬೆಳಗೋದು ಜಲ್ ಇರ್ತೈತಲ್ಲ ಅದನ್ನು ಹಾಕಿದ್ರೆ ಸಾಕು, ಬೇಗ ಕ್ಲೀನ್ ಮಾಡ್ಕೋಬೋದು. ಲೈಫ್ ಅನ್ನೋದು ಎಷ್ಟು ಪಾಠ ಹೇಳ್ಕೊಡ್ತೈತಿ ನೋಡ್ರಿ. ಅದೆಷ್ಟೋ ನೋವಿದ್ರೂ ಮನೆ ಯಾರಾದರೂ ಬರ್ತಾರಂದ್ರೆ ಸ್ವಲ್ಪ ಕ್ಲೀನ್ ಇಟ್ಕೋಬೇಕು. ಯಾಕಂದ್ರೆ ಅವ್ರೇನು ಅನ್ಕೊತಾರೆ ಏನೋ ಇವ್ರೇನು ಅನ್ಕೊತಾರೆ ಏನೋ ಅನ್ನೋ ಒಂದು ನಾವು ಭಾವನೆ ಮೇಲೇ ಹೋಗ್ಬಿಡ್ತೀವಿ. ಈಗ ನನಗೆ ಎಷ್ಟೋ ನೋವಿದ್ರೂ ನಾ ಕ್ಲೀನ್ ಮಾಡ್ಕೊಳ್ಳಬೇಕು. ಯಾಕಂತಂದ್ರೆ ನಮ್ಮ ಮನೆ ಕ್ಲೀನ್ ಇದ್ರೆ ಬಂದವ್ರಿಗೇನೋ ಒಂದು ಇಷ್ಟ ಆಗ್ತೈತಲ್ಲ, ಈ ಮನೆ ನೋಡಿ ಎಷ್ಟು ಗಲೀಜು ಇಟ್ಕೊಂಡಾರ ಹಂಗೆ ಹಿಂಗೆ. ಕೆಲವೊಬ್ರು ಅನ್ನೋದಿಲ್ಲ, ಕೆಲವೊಬ್ರು ಅಂದ್ಕೊಂಡಿದ್ದೂ ನಮ್ಮ ಮುಂದೆ ಹೇಳೋದಿಲ್ಲ. ಬಟ್ ಆದರೂ ಯಾರು ಬರ್ತಾರಂದ್ರೆ ಮನೆ ಸ್ವಲ್ಪ ಕ್ಲೀನ್ ಇಟ್ಕೊಳೋದು ಚಲೋ.
ಸಮ್ಟೈಮ್ಸ್ ನಮಗೆ ಆಗ್ತಿರೋದಿಲ್ಲ. ಈಗ ನೋಡಿರಿ ನನಗಂತೂ ಆಗೋದೇ ಇಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದ್ದಿದ್ದೇ ಐತಿ, ಮೇಲೆ ನನಗೆ 2 ಆಪ್ರೇಷನ್ ಆಯ್ತು. ನಾನು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅವತ್ತಿನ ದಿನ ಹೆಂಗೋ ಜಾಸ್ತಿ ತಂಪನೆ ಕೆಲಸ ಮಾಡಬಾರ್ದು ನಾನು, ಆದ್ರೂ ನನಗೆ ಎಷ್ಟು ಆಗ್ತೈತಿ ಅಷ್ಟು ಸ್ವಲ್ಪ ಅದನ್ನು ವೈಪ್ಸ್ ಏನೈತಲ್ಲ ಅದನ್ನು ಡ್ರೈ ಮಾಡಿಕೊಂಡು ನಾನು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿದೆ. ನನಗೆ ಎಷ್ಟು ಆಗ್ತೈತಿ ಅಷ್ಟು ನಾನು ಕಿಚನ್ ಕ್ಲೀನ್ ಮಾಡಿಕೊಂಡೆ. ಯಾರನ್ನೂ ಆಗಲಿ ಲೈಫ್ ಒಳಗೆ ಯಾರು ನಿಮ್ಮನ್ನು ನೀವು ನಾನು ಇವ್ರು ಹಂಗಂತಾರೆ ಹಿಂಗಂತಾರೆ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ಬೇರೆದವ್ರಿಗೋಸ್ಕರ ನೀವು ಯಾವಾಗಲೂ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕೆ ಹೋಗ್ಬೇಡ್ರಿ, ತ್ಯಾಗ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ಏನು ಹೇಳ್ತೈತಿ ಅದು ಮಾಡಿರಿ. ಯಾಕಂತಂದ್ರೆ ಈಗ ನೋಡಿರಿ ನಾನು ಬ್ಲಾಗ್ಸ್ ಮಾಡತ್ತೀನಿ, ಅವ್ರು ಹಂಗಂತಾರೆ ಹಿಂಗಂತಾರೆ ಅಂಥೇಳಿ ನಾನು ಕೇಳಿಲ್ಲ. ಫಸ್ಟಿಗೆ ನಾನು ಕೇಳಿದ್ದೆ ನನ್ನ ಹಸ್ಬೆಂಡ್ ಪರ್ಮಿಷನ್, ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ. ಅವರು ಮಾಡು, ನಿನಗೇನು ಇಷ್ಟ ನೀನು ಮಾಡು ಅಂತಂದ್ರೆ ನಮ್ಮ ಲೈಫ್ ಪಾರ್ಟ್ನರ ನಮ್ಗೆ ಒಪ್ಪಿಗೆ ಕೊಟ್ಟ ಮೇಲೆ ಬೇರೆದವ್ರ ಬಗ್ಗೆ ನಾವಾಗ ತಲೆ ಕೆಡಿಸ್ಕೋಬೇಕು. ನೀವು ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರೆ ಅಂತಂದ್ರೆ ಬೇರೆದವ್ರದ್ದು ಒಪಿನಿಯನ್ ನಮಗೆ ಬೇಕಾಗಿಲ್ಲ. ಸೊ ಅದಕ್ಕೆ ಈಗ ನಾನು ಬ್ಲಾಗ್ಸ್ ಮಾಡಿದೆ ಅಂದ ತಕ್ಷಣ ಅವ್ರು ಅಂದ್ರೆ ಸರಿ ಅವ್ರದ್ದು ಒಪ್ಪಿಗೆ ತೊಗೊಂಡು ನಾನು ಬ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇದು ಯಾವುದೋ ದುಡ್ಡಿನ ಆಸೆಗಾಗಲಿ ಇದ್ರೊಳಗೆ ಹಂಗೆ ಬರ್ತೈತಿ ಹಿಂಗೆ ಬರ್ತೈತಿ ಅನ್ನೋ ಇಂಟೆನ್ಷನ್ನಿಗಲ್ಲ. ಈ ಮನಿ ಒಳಗನೆ ಇರ್ತೇವಲ್ಲ, ಮೈಂಡ್ ಸ್ವಲ್ಪ ರಿಲೀಫ್ ಆಗ್ತೈತಿ ಅಂತ. ಯಾಕಂದ್ರೆ ಮನ್ಯಾಗ ಒಬ್ಬರೇ ಇರ್ತೀವಿ, ಕ್ಯಾಮ್ರಾ ಜೊತೆ ಮಾತಾಡೋದ್ರಿಂದ ನಮ್ಮ ಜೊತೆ ಯಾರೋ ಒಬ್ರು ಇದ್ದಾರೇನೋ ಅನ್ನೋ ಫೀಲ್ ಬರ್ತೈತೆ ನಮ್ಗೆ. ಲೈಕ್ ಏನಾದರೂ ಒಂದು ಕೆಲಸ ಮಾಡ್ತಿರ್ತೀವಿ, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಿರ್ತೀವಿ, ಅದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನಮಗೆ ಬರೋ ಕಮೆಂಟ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಅವೆಲ್ಲ ಎಷ್ಟು ಖುಷಿ ಕೊಡ್ತಾವಂದ್ರೆ ಈ ವ್ಲಾಗ್ಸ್ ಮಾಡೋರಿಗೆ ಗೊತ್ತು. ಯಾಕಂದ್ರೆ ನಾನು ಭಾಳ ಅಬ್ಸರ್ವ್ ಮಾಡೀನಿ, ಎಷ್ಟೋ ಬ್ಲಾಗ್ಸ್ಗಳು ಮಾಡೋರಿಗೆ ಎಷ್ಟೋ ಇನ್ಸ್ಪಿರೇಷನ್ ಕೂಡ ಆಗ್ಯಾವ ಕೆಲವೊಬ್ರು ಕಮೆಂಟ್ಸ್ಗಳು. ಅಷ್ಟು ಡಿಸಪಾಯಿಂಟ್ಸೂ ಕೆಲವೊಂದು ಕಮೆಂಟ್ಸ್ಗಳು ಮಾಡ್ತಾವೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಜಸ್ಟ್ ಮೂವ್ ಆನ್. ನಮ್ಮ ಜೊತೆ ಯಾರು ಇರ್ತೇನ, ನಮ್ಮ ಜೊತೆ ಯಾರು ಎಲ್ಲಿವರೆಗೂ ಇರ್ತಾರ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಹಿಂಗಿದ್ದಿದ್ದು ಮನುಷ್ಯ ಹಿಂಗಿರೋದೇ ಇಲ್ಲ ಲೈಫ್ನಾಗ. ಹಂಗಿರ್ಬೇಕಾದ್ರೆ ಅವ್ರ ಮಾತು ಯಾಕೆ ನಾವು ತಲೆ ಕೆಡ್ಸ್ಕೋಬೇಕು? ಯಾಕೆ ನಮ್ಮ ಜೀವನ ನಮಗೆ ಇಂಪಾರ್ಟೆಂಟ್, ನಾವು ಹೆಂಗಿರ್ತೇವೆ ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಯಾರ ಮಾತಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಲೈಫ್ ಒಳಗೆ ಏನೋ ಅಚೀವ್ಮೆಂಟ್ ಮಾಡ್ಬೇಕಂತೇನು ಅಂದ್ಕೊಂಡಿರ್ತೀರಲ್ಲ, ಅದನ್ನು ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಇರಬೇಕಷ್ಟೆ. ಅದನ್ನು ಆ ಅಚೀವ್ಮೆಂಟಿಗೆ ಇದೇ ದಾರಿ ಅಂತ ಇರೋದಿಲ್ಲ, ಆದರೆ ಕೆಟ್ಟ ದಾರಿ ಹಿಡಿಲಂಗನ ಅದು ಒಳ್ಳೆ ರೀತಿಯಿಂದ ನಾವು ಮಾಡ್ಕೋಬೇಕಷ್ಟೆ. ಈಗ ನಾನು ಯಾವ ಕೋರ್ಟಿಗೂ ಹೋಗೋಕ್ಕಾಗೋದಿಲ್ಲ, ಏನಿಲ್ಲ. ನನಗೆ ಇದೊಂದು ಫ್ಯಾಷನ್ ಬಂದಿದ್ದು ಯಾಕಂದರೆ ನನ್ನ ಮೈಂಡ್ ನಾನು ರಿಲೀಫ್ ಇಟ್ಕೋಬೇಕನ್ನೋ ಇಂಟೆನ್ಷನ್ನಿಂದ ಮಾತ್ರ ಇದು ಬಂದಿರೋದು ನನಗೆ. ಸೊ ಇಷ್ಟಂತೂ ಡೀಪ್ ಕ್ಲೀನಿಂಗ್ ಆಯ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಾಗ ಬರೀ ನನ್ನ ಮಗ ಹತ್ತಿದ್ದ ಕೇಳ್ಸೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಎರಡಾಗ್ಯಾವ ನೋಡ್ರಿ వచ్చి ಎಲ್ಲೈತಿ ಕಾಣ್ಸಾಕತ್ತೇನು? ಸಾಣದೈತಿ ಇದಲ್ಲ ಸಾಣದೈತಿ ಇಲ್ಲದಿ. ನಮ್ಮ ತೋಟದಲ್ಲಿ 3 ಹಾಗಲಕಾಯಿ ಒಚ್ಚು ಬಾಯಿಲ್ಲ ಇಲ್ಲೈತೆ ನೋಡಿದ. ವಟಾಣಿ ಗಿಡ ಹಾಕೇನಿ, ಚಲೋ ಆಗ್ಯಾವ. ಇದು ಆಗಲೇ ಒಂದು ದೊಡ್ಡದಾಗೈತನ, ದೊಡ್ಡ ನೋಡಿ ವಟಾಣಿ ಕಾಳ ಬಿಟ್ಟೈತಿ. ಇನ್ನೂ ಬಿಟ್ಟಿಲ್ಲ. ಇದು ಮೆಣಸಿನ ಗಿಡ, ಮೆಣಸಿನ್ಕಾಯಿ ಹಾಕೋದು ಗೊತ್ತಿಲ್ಲ. ಇದು ಒಂದೆಲಗ ಆಗತ್ತಿಲ್ಲ, ಗೊತ್ತಿಲ್ಲ. ಆಗತ್ತೈತಿ ಒಂದೆಲಗ. ಇವ್ರು ನೋಡ್ರಿ ತಂದಿ ಮಗಳು ಯಾವಾಗಲೂ ಹಿಂಗೆ ನಿದ್ದೆ ಹೊಡಿತಾರ. ಅವ್ರ ಆಫೀಸಿಗೆ ಹೋಗಿ ಹಿಂಗೆ ಬಾಯಿ ತಗೊಂಡು ಅಂತ ಮಕ್ಕೋತಾಳ.